ಹಿಂದುತ್ವಕ್ಕೆ ಗೌರವ ಬರಬೇಕು, ಅಪ್ಪ ಮಕ್ಕಳು ಹಿಡಿದಿಂದ ಪಕ್ಷ ಹೊರಗೆ ಬರಬೇಕು. ಸಾವಿರಾರು ಜನ ಕಾರ್ಯಕರ್ತರು ನೋವು ಅನುಭವಿಸ್ತಿದ್ದಾರಲ್ಲ, ಸಂಘಟನೆ ಕೆಲಸ ಮಾಡ್ತಾ 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 ಅವರೆಲ್ರಿಗೂ ತೃಪ್ತಿ ಆಗಬೇಕು. ಅದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡಿರೋದು. ನಾನು ಈ ನೇರ ಹೇಳ್ತಿದ್ದೀನಲ್ರಿ, ಕಾಂಗ್ರೆಸ್ಸಿಗರೇ ನೇರವಾಗಿ ನಂಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಸಪೋರ್ಟ್ ಕೊಡ್ತೀರಿ ಅಂತಂದರೆ ದೀರ್ಘಕಾಲ ಸಂತೋಷವಾಗಿ ಬದುಕು ಅಂತಾನ, ಗಂಡ ಹೆಂಡತಿಗೆ ಆಶೀರ್ವಾದ ಮಾಡೋಕ್ಕಲ್ಲ. ನಾವು ನಿಮ್ಗೆ ಬೆಂಬಲ ಕೊಡ್ತೇವೆ, ನಾವು ಬೋಟ್ ಕೊಡ್ತೇವೆ, ನೀವು ಗೆದ್ದು ಬನ್ನಿ. ನೋಡಿ, ನನ್ನ ಉದ್ದೇಶ ಪ್ರಣಾಳಿಕೆ ಮಾಡೋದಲ್ಲ. ನಾನು ತುಂಬ ಸ್ಪಷ್ಟ ಮಾಡಿದ್ದೀನಿ. ನಾನು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ತೀನಿ ಅನ್ನೋದು ನನ್ನೆಲ್ಲ ಮತದಾರರಿಗೆ ಗೊತ್ತು. ಶಿವಮೊಗ್ಗದಲ್ಲಿ ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು, ಕುರುಬರು, ದಲಿತರು, ಹಿಂದುಳಿದವರು ಯಾರು ಕೂಡ ನಮ್ಮ ಸಮಾಜಕ್ಕೆ ನೀವು ಅಭಿವೃದ್ಧಿ ಮಾಡಿಲ್ಲ ಅಂತ ಒಂದೇ ಒಂದು ಹೇಳಿದ್ರು ಕೂಡ ನಾನು ಒಪ್ಕೋತೀನಿ. ನಾನು ಅಭಿವೃದ್ಧಿ ಮಾಡೇ ಮಾಡ್ತೀನಿ ಅಂತ ನಂಬಿಕೆ ಇಡೀ ಲೋಕಸಭಾ ಕ್ಷೇತ್ರ ಜನಕ್ಕಿದೆ. ಹಾಗಾಗಿ ನಾನು ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಲ್ಲ. ನನ್ನ ಬಗ್ಗೆ ವಿಶ್ವಾಸ ಇದೆ, ಇವರು ಅಭಿವೃದ್ಧಿ ಮಾಡೇ ಮಾಡ್ತಾರೆ ಅಂತ. ನಾನು VSL ಖಂಡಿತ ಓಪನ್ ಮಾಡಿಬಿಡ್ತೀನಿ, ಇಲ್ಲಾಂದರೆ ಲೋಕಸಭೆ ಚುನಾವಣೆಯಲ್ಲಿ ಬರೋದೇ ಇಲ್ಲ. ನನಗೆ ಸುಳ್ಳು ಭರವಸೆ ಕೊಡಲ್ಲ ನಾನು. ಯಾಕೆ VSL ಓಪನ್ ಮಾಡಲಿಲ್ಲ? ಉತ್ತರ ಕೊಡಲಿ. ಅಪ್ಪ ಮಕ್ಕಳು ಇಬ್ಬರು ಸೇರಿ ಮುಖ್ಯಮಂತ್ರಿ ಆಗಿದ್ರಿ, ಇಷ್ಟು ವರ್ಷ MP ಆಗಿದ್ದೀರಿ. ಹೋಗಲಿ, ಅಲ್ಲಿ ಭದ್ರಾವತಿನಲ್ಲಿ ಜನ ಏನಿರ್ತಾರೆ ನೋಡಿ. ಸುಳ್ಳು ಭರವಸೆ ಕೊಡೋಕ್ಕೆ ನಾನು ತಯಾರಿಲ್ಲ. ಶಕ್ತಿ ಮೀರಿ ನಾನು ಏನು ಹೇಳಿ ಬಂದಿದ್ದೀನಿ. ನಿಮ್ಮದೇ ಪ್ರಶ್ನೆ ಕೇಳಿದ್ರು ಭದ್ರಾವತಿನಲ್ಲಿ, VSL ನೀವು ಓಪನ್ ಮಾಡಿಸ್ತೀರಾ ಅಂತ. ನಾನೇನು ಹೇಳಿದೆ, ಅದೇನು ಅನ್ನೋದು ಮುಂಚೆ ನಿಮಗೂ ಅರ್ಥ ಆಗಬೇಕು. ಯಾಕೆ ಶುರು ಆಗ್ತಾ ಇಲ್ಲ? ಲೋಕಸಭಾ ಸದಸ್ಯ ಆಗೇ ಆಗ್ತೀನಿ, MP ಆಗಿ ಗೆಲ್ತೀನಿ, ನಿಮ್ಮನ್ನು ದೆಹಲಿ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಕೂರಿಸ್ಕೋತೀನಿ, ಅಧಿಕಾರಿಗಳು ಕೂರಿಸ್ತೀನಿ. ಏನು ಸಮಸ್ಯೆ ಹೇಳಿ? ದುಡ್ಡು ಬೇಕಾ? ಕೇಂದ್ರದ ಪ್ರಧಾನಮಂತ್ರಿಗೂ ಕೈಕಾಲು ಹಿಡ್ಕೊಂಡು ತರ್ತೀನಿ. ಇನ್ನೇನೋ ಸಮಸ್ಯೆ ಇದೆಯಾ? ಆಗಲ್ವಾ? ಯಾಕಾಗಲ್ಲ ಅನ್ನೋದು ಅವ್ರಿಗೂ ಕ್ಲಾರಿಫೈ ಮಾಡ್ತೀನಿ. ಭರವಸೆ ಕೊಟ್ಟು ನಾನು ಭದ್ರಾವತಿ ಜನ ಓಟ್ ತಗೊಳಕ್ಕೆ ತಯಾರಿಲ್ಲ. ಈ ಭರವಸೆ ಕೊಟ್ಟಿದ್ದಕ್ಕೋಸ್ಕರ ಇವತ್ತು ಭದ್ರಾವತಿ ಜನ ಅವ್ರನ್ನ ರಿಜೆಕ್ಟ್ ಮಾಡ್ತಿದ್ದಾರೆ. ಹೊಂದಾಣಿಕೆ ರಾಜಕೀಯ ಬಂದಾಗ ಭದ್ರಾವತಿ ಅಂದ ತಕ್ಷಣ ಮತ್ತೊಂದು ನೆನಪು ಬಂತು. ಇಷ್ಟು ವರ್ಷ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ MLA ಜೊತೆ ಹೊಂದಾಣಿಕೆ ಮಾಡ್ಕೊಂಡಿಲ್ಲ ಇವರು. ಭದ್ರಾವತಿನಲ್ಲಿ ಮಾಡಲ್ಲ ಅಂತ ಮಾಡ್ಕೊಂಡಿಲ್ಲ ಅಂತ ಹೇಳಿಬಿಡ್ಲಿ ನೋಡೋಣ. ಇಲ್ಲಿ ಜಾತಿನ ಬಳಸ್ಕೋತಾರೆ. ಲಿಂಗಾಯತರು ಕೊಡಿ ಅಂತ ಸಂಗಬೇಶ್ MLA ಅವರಿಂದ ತಗೋತಾರೆ. ಅಲ್ಲಿ ನಾಗರಾಜ್ ಗೌಡ ಅಂತ ಸಾದ್ರ ಹುಡುಗನ ತುಳಿತಾರೆ. ಅವ್ರಿಗೆ ಲಾಭ ಆತ ಲಿಂಗಾಯತರನ್ನ ಬಳಸ್ಕೊಳ್ಳೋದು. ಅವ್ರಿಗೆ ನಷ್ಟ ಆಗತ್ತೆ ಅಂತ ಗೊತ್ತಾಯ್ತಾ? ಅವ್ನು ಬೆಳೆದು ಬಿಟ್ರೆ ಮತ್ತೆ ನಮ್ಗೆ MLAಗಿರೋ ಹೋಗುತ್ತೆ ಅಂತ ಅಂದ್ಕೊಂಡು ಹೊಂದಾಣಿಕೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಇವೆಲ್ಲ ಸಾರ್ವಜನಿಕರಿಗೆ ಚರ್ಚೆ ಬರಬೇಕು ಅನ್ನೋಂಥ ಉದ್ದೇಶಕ್ಕೇನೆ ಚುನಾವಣೆ ನಿಂತಿರೋದು. ಇಲ್ಲ ಅಂತ ಹೇಳಿ ಹೊಂದಾಣಿಕೆ ನಾವು ಭದ್ರಾವತಿನಲ್ಲಿ ಸಂಗಮೇಶ್ ಜೊತೆ ನಾವು ಹೊಂದಾಣಿಕೆ ಮಾಡಿಕೊಂಡೇ ಇಲ್ಲ ಇಷ್ಟು ವರ್ಷ. ನನಗೆ ಗೊತ್ತಿದ್ರೆ ತಾನೆ, ನಾನು MP ಅಲ್ಲ, ನಾನು ನೋಡಿಲ್ಲ, ಗೊತ್ತಿಲ್ಲ. ಹೊಂದಾಣಿಕೆ ಅವ್ರು ಮಾಡಿಕೊಂಡಿದ್ದು. ನನಗೆ ಭದ್ರಾವತಿ ಹೋದ ಬಾಯ್ಬಿಟ್ಟೆಲ್ಲ ಹೇಳ್ತಾ ಇದ್ದಾರೆ. ಮತ್ತು ಒಂದು ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲವೂ ಗೊತ್ತಾಗತ್ತೆ ಅಂತೇನಿಲ್ಲ. ಯಾವ ನೀವು ಮಾತಾಡೋ ತಾಕತ್ತಿದ್ದಾರೆ? ಇವನು ಮಾತಾಡಲಿ, ನಾಳಿಂದ ನೋಡೋಣ. ಈಗ ಉತ್ತರ ಕೊಟ್ಟಿದ್ದೀನಲ್ಲ, ಮಾತಾಡಲಿ ನೋಡೋಣ. ನಂದು ಏನಾದ್ರು ತಪ್ಪಿದ್ರೆ ಮಾತಾಡ್ತಾರೆ ಎಲ್ಲರೂ. ನೀನು ಮಾಡ್ತಿರೋದು ಸರಿಯಪ್ಪ ಅಂತ ನೇರವಾಗಿ ಕೆಲವರು ಫೋನ್ ಮಾಡ್ತಿದ್ದಾರೆ, ಕೆಲವರು ಬೆಂತಟ್ಟು ಹೋಗ್ತಾ ಇದ್ದಾರೆ, ಗೆದ್ದು ಬರೋಪ್ಪ ಅಂತ ಆಶೀರ್ವಾದ ಮಾಡ್ತಿದ್ದಾರೆ. 70%ಗೂ ಹೆಚ್ಚಿಗೆ ಶಿವಮೊಗ್ಗ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ. ಇವರೆಲ್ಲರೂ ಮನೆಗೂ ಹೋಗಿದ್ದಾರೆ. ಹೊರಗಡೆ ಸಾವಿರಾರು ಜನ ಕೆಲಸ ಮಾಡ್ತಾರೆ, ಬೂತ್ ಮಟ್ಟದ ಕಾರ್ಯಕರ್ತರು. ಅವ್ರ ಮನೆಗಳಿಗೆ ಹೋಗ್ತಾರೆ. MP ಇಷ್ಟು ವರ್ಷ 15 ವರ್ಷ MP ಆಗಿದ್ದಾರಲ್ಲ, ಒಮ್ಮೆನೂ ಅವ್ರ ಮನೆಗೆ ಹೋಗಿಲ್ಲ. ನಮ್ಮೆಲ್ಲ ಕಾರ್ಯಕರ್ತರಿಗೆ ಬೆಲೆ ಬಂದ್ಬಿಟ್ಟಿದೆ. ಅವ್ರ ಮನೆಗೆ ಹೋಗಿ ನಿನ್ಗೇನು ಬೇಕು ನಾನು ಮಾಡಿಕೊಡ್ತೀನಿ, ಕಾರ್ಪೊರೇಟರ್ ಬೇಕಾ? ಬೇಕು. ಒಂದೇ ವಾರ್ಡ್ಗೆ 5 ಜನಕ್ಕೆ. ಅವ್ರು ಮಾಡೋಂಥ ದ್ರೋಹಕ್ಕೆ ಬಹಳ ಜನಕ್ಕೆ ಇನ್ನೂ ಗೊತ್ತಾಗಿಲ್ಲ. ಕೆಲವರೆಲ್ಲ ಹೋಗಿದ್ದಾರೆ, ಹೋದವರು ಅನೇಕರು ವಾಪಸ್ಸು ಬರ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.